ನಮಸ್ಕಾರ. ಚಾಣಕ್ಯ ಅಂದ ನಮ್ಮೆಲ್ಲ ನೆನ್ಪಾಗೋದು ರಾಜತಂತ್ರ ಅಲ್ವಾ? ಆದ್ರೆ ಚಾಣಕ್ಯ ಕೇವಲ ಒಬ್ಬ ತಂತ್ರಜ್ಞ ಮಾತ್ರ ಅಲ್ಲ. ಅವರು ಸಂಪತ್ತಿನ ಬಗ್ಗೆ ಹೇಳಿರೋ ಮಾತುಗಳು ಸಾವಿರಾರು ವರ್ಷಗಳಾದರೂ ಇವತ್ತಿಗೂ ಅಷ್ಟೇ ಸತ್ಯ. ಹಾಗಾದ್ರೆ ಬನ್ನಿ, ನಿಜವಾದ ಶ್ರೀಮಂತಿಕೆ ಅಂದ್ರೇನು ಅಂತ ಚಾಣಕ್ಯರ ದೃಷ್ಟಿಯಲ್ಲಿ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ಶ್ರೀಮಂತರಾಗ್ಬೇಕು ಅಂತ ಏನೆಲ್ಲ ಅಂದ್ಕೊಂಡಿದೀವೋ ಅದೆಲ್ಲ ತಪ್ಪಾಗಿದ್ರೆ ಇವತ್ತಿನ ಕಾಲದಲ್ಲಿ ನೋಡಿ, ಹಣದಿಂದ ಓಡಿ ಓಡಿ ತೃಪ್ತಿಗಿಂತ ಜಾಸ್ತಿ ಟೆನ್ಷನ್ನೇ ಸಿಗ್ತಿರೋದು. ಬಹುಶಃ ನಾವು ಸಂಪತ್ತನ್ನ ನೋಡೋ ದೃಷ್ಟಿಯಲ್ಲೇನೋ ಸಮಸ್ಯೆ ಇದೆಯಲ್ವಾ? ಚಾಣಕ್ಯರ ಮಾತುಗಳು ಇದಕ್ಕೆ ದಾರಿ ತೋರಿಸಬಹುದು. ಸರಿ, ಹಾಗಾದ್ರೆ ಚರ್ಚೆ ಶುರು ಮಾಡೋಣ. ಮೊದಲನೇದಾಗಿ, ಸಂಪತ್ತು ಅಂದ್ರೆ ಏನು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಚಾಣಕ್ಯರ ಪ್ರಕಾರ ಸಂಪತ್ತು ಅಂದ್ರೆ ಕೇವಲ ದುಡ್ಡು, ಕಾಸು, ನೋಟುಗಳಲ್ಲ, ಅದಕ್ಕೂ ಮಿಗಿಲಾದ ತುಂಬಾನೇ ಆಳವಾದ ಅರ್ಥ ಅದಕ್ಕಿದೆ. ಚಾಣಕ್ಯ ನೀತಿಯಲ್ಲಿ ಬರುವ ಈ ಒಂದು ಸಾಲು ನೋಡಿ: ಹಣವೇ ಧರ್ಮದ ಅನುಯಾಯಿ. ಇದು ನಮ್ಮ ಇವತ್ತಿನ ಇಡೀ ಚರ್ಚೆಯ ಪ್ರಮುಖ ಅಂಶ. ಇದರರ್ಥ ಏನ್ ಗೊತ್ತಾ? ಹಣ ಅನ್ನೋದು ಒಂದು ದೊಡ್ಡ ಉದ್ದೇಶಕ್ಕೆ ಕೆಲಸ ಮಾಡಬೇಕು, ದುಡ್ಡೇ ಗುರಿಯಾಗಬಾರ್ದು. ಬದಲಿಗೆ ನಾವೊಂದು ಸರಿ ದಾರಿಯಲ್ಲಿ ಅಂದ್ರೆ ಧರ್ಮದ ದಾರಿಯಲ್ಲಿ ನಡೆಯೋಕೆ ದುಡ್ಡು ಒಂದು ಸಾಧನವಾಗಬೇಕು. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಏನಿದು ದೊಡ್ಡ ಪದ ಅಂತ ಅನ್ಕೋಬೇಡಿ. ಸರಳವಾದ ಹೇಳೋದಾದ್ರೆ, ನಮ್ಮ ಕರ್ತವ್ಯಗಳನ್ನ ಪಾಲಿಸ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಸರಿ ದಾರಿಯಲ್ಲೂ ಬದುಕೋದು. ನೋಡಿ, ಈ ಸ್ಲೈಡಲ್ಲಿ ಹೇಳಿರೋ ಹಾಗೆ ನಿಜವಾದ ಸಂಪತ್ತು ಈ ತರಹದ ಜೀವನಕ್ಕೆ ಸಪೋರ್ಟ್ ಮಾಡೋ ಒಂದು ಟೂಲ್ ಅಷ್ಟೇ, ಅದೇ ಜೀವನದ ಗುರಿಯಲ್ಲ. ಸರಿ, ಈಗ ಚಾಣಕ್ಯರ ಮೊದಲ ನಿಯಮಕ್ಕೆ ಬರೋಣ. ಇದು ತುಂಬಾನೇ ಪ್ರಾಕ್ಟಿಕಲ್. ಅವರ ಪ್ರಕಾರ ನಾವು ಸಂಪತ್ತನ್ನ ಹೇಗೆ ಗಳಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಒಂದು ಸಂಸ್ಕೃತದ ನುಡಿಗಟ್ಟನ್ನ ಕೇಳಿ, ಇದರಲ್ಲೇ ಪ್ರಾಚೀನ ಜ್ಞಾನದ ಶಕ್ತಿ ಅಡಗಿದೆ. ಧನಂ ಸಹರ್ಯೇನ ಲಭ್ಯತೆ. ಇದರ ಅರ್ಥ ತುಂಬಾನೇ ಸ್ಪಷ್ಟವಾಗಿದೆ ಅಲ್ವಾ? ಸಂಪತ್ತನ್ನ ಕಠಿಣ ಪರಿಶ್ರಮದಿಂದ ಪಡೆಯಲಾಗುತ್ತದೆ ಅಂದ್ರೆ. ಶಾಶ್ವತವಾಗಿ ಉಳಿಯೋ ಸಂಪತ್ತನ್ನ ಗಳಿಸೋಕೆ ಯಾವುದೇ ಶಾರ್ಟ್ಕಟ್ಗಳಿಲ್ಲ. ಕಷ್ಟಪಟ್ಟು ಬೆವರು ಸುರಿಸಿ ದುಡಿದಿದ್ದಕ್ಕೆ ಮಾತ್ರ ನಿಜವಾದ ಬೆಲೆ ಇರೋದು. ನೋಡಿ, ದುಡ್ಡು ಮಾಡೋಕೆ 2 ದಾರಿಗಳಿವೆ. ಒಂದು, ಚಾಣಕ್ಯರು ಹೇಳಿದ ದಾರಿ, ಅಂದ್ರೆ ಕಠಿಣ ಪರಿಶ್ರಮ, ನೈತಿಕತೆ. ಇದನ್ನ ಧನಯ ಶುದ್ಧಿ ಅಂತಾನೂ ಕರೀತಾರೆ. ಈ ದಾರಿಯಲ್ಲಿ ಮನಸ್ಸಿಗೆ ಶಾಂತಿ ಇರುತ್ತೆ, ಗಳಿಸಿದ್ದಕ್ಕೆ ಒಂದು ಮೌಲ್ಯ ಇರುತ್ತೆ. ಇನ್ನೊಂದು ತಪ್ಪು ದಾರಿ, ಶಾರ್ಟ್ಕಟ್ಗಳು, ಮೋಸ, ಅನ್ಯಾಯ. ಇದರಿಂದ ಲಾಭ ಸಿಗಬಹುದು, ಆದ್ರೆ ಅದು ಸ್ವಲ್ಪ ದಿನ ಅಷ್ಟೇ. ಮುಂದೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಯ್ತಾ ಇರುತ್ತೆ ಅಂತ ಚಾಣಕ್ಯ ಎಚ್ಚರಿಸಿದ್ದಾರೆ. ಓಕೆ, ದುಡ್ಡು ಗಳಿಸೋದು ಕಥೆಯ ಒಂದು ಭಾಗ ಅಷ್ಟೇ. ಗಳಿಸಿದ್ದನ್ನ ಹೇಗೆ ಬಳಸ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದು ಚಾಣಕ್ಯರ 2ನೇ ಪ್ರಮುಖ ಸೂತ್ರ. ಸಂಪತ್ತಿನ ಬಳಕೆಯ ಬಗ್ಗೆ ಹೇಳುವ ಮತ್ತೊಂದು ಅದ್ಭುತವಾದ ಸಂಸ್ಕೃತ ನುಡಿಗಟ್ಟು ಇದು ಧಾನೇನ ವಿತ್ತಂ ವಿನೀತಂ. ಇದು ನಾವು ಖರ್ಚು ಮಾಡುವಾಗ ಇರಬೇಕಾದ ಮನಸ್ಥಿತಿಯ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಇದರ ಅರ್ಥ ಏನು? ಅಂದ್ರೆ ಗಳಿಸುವಾಗ ನಮ್ರತೆ ಇರಬೇಕು, ಖರ್ಚು ಮಾಡುವಾಗ ಬುದ್ಧಿವಂತಿಕೆ ಮತ್ತೆ ಒಂದು ಉದ್ದೇಶ ಇರಬೇಕು. ಸಿಕ್ಕಿದ್ದನ್ನೆಲ್ಲ ಬೇಕಾಬಿಟ್ಟಿ ಖರ್ಚು ಮಾಡೋದಲ್ಲ. ಪ್ರತಿಯೊಂದು ರೂಪಾಯಿ ಖರ್ಚು ಮಾಡೋಕ್ಕೂ ಒಂದು ಕಾರಣ ಇರಬೇಕು. ಅದನ್ನ ಜ್ಞಾನದಿಂದ ಮಾಡಬೇಕು. ಹಾಗಾದ್ರೆ ಹಣವನ್ನ ಯಾವುದಕ್ಕೆ ಬಳಸಬೇಕು? ಚಾಣಕ್ಯರ ಪ್ರಕಾರ ಸಮಾಜದ ಒಳಿತಿಗಾಗಿ. ಅಂದ್ರೆ ಧನಂ ಜನಂ ಪರಿತ್ರಯ ಅಂತಾರೆ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋಕೆ, ನಾವೊಂದು ಒಳ್ಳೆ ಜೀವನ ನಡೆಸೋಕೆ. ಹೀಗೆ ಬಳಸಿದಾಗ ಮಾತ್ರ ಹಣ ಕೇವಲ ಒಂದು ವಸ್ತುವಾಗಿ ಉಳಿಯಲ್ಲ, ಅದೊಂದು ಶಕ್ತಿಯಾಗುತ್ತೆ. ಇಲ್ಲಿವರೆಗೆ ನಾವು ಸಂಪತ್ತನ್ನ ಗಳಿಸೋದು ಮತ್ತು ಬಳಸೋದ್ರ ಬಗ್ಗೆ ನೋಡಿದ್ವಿ. ಆದ್ರೆ ಚಾಣಕ್ಯರು ಒಂದು ದೊಡ್ಡ ಅಪಾಯದ ಬಗ್ಗೆ ಎಚ್ಚರಿಕೆ ಕೊಡ್ತಾರೆ. ಈ ಒಂದು ಅಪಾಯ ಇದೆಯಲ್ಲ, ಇದು ನಾವು ಕಷ್ಟಪಟ್ಟು ಕಟ್ಟಿದ ಇಡೀ ಸಾಮ್ರಾಜ್ಯವನ್ನೇ ನಾಶ ಮಾಡಬಲ್ಲದು. ಅದೇ ದುರಾಸೆಯ ಬಲೆ. ಈ ಮಾತನ್ನ ಗಮನವಿಟ್ಟು ಕೇಳಿ, ಇದೊಂದು ತುಂಬಾನೇ ಗಂಭೀರವಾದ ಎಚ್ಚರಿಕೆ. ಧನಭಾವನಾನಾಮಪಿ ಸ್ವಧರ್ಮ ನಾಶಃ. ಇದು ನಮ್ಮ ಇಡೀ ವಿಶ್ಲೇಷಣೆಯ ಒಂದು ಪ್ರಮುಖ ತಿರುವು. ಇದರ ಅರ್ಥ ತುಂಬಾನೇ ಸ್ಪಷ್ಟ. ಹಣದ ಮೇಲೆ ಅತಿಯಾದ ಆಸೆ, ಅತಿಯಾದ ವ್ಯಾಮೋಹ ಶುರುವಾಯಿತು ಅಂದ್ರೆ ಅದು ನಮ್ಮ ಸ್ವಧರ್ಮವನ್ನೇ ನಾಶ ಮಾಡುತ್ತೆ. ಅಂದ್ರೆ ನಮ್ಮನ್ನ ಸರಿ ದಾರಿಯಿಂದ ತಪ್ಪಿಸಿ ಸಮಸ್ಯೆಗಳಿಂದ ತುಂಬಿರೋ ಒಂದು ಕೆಟ್ಟ ದಾರಿಗೆ ತಳ್ಳುತ್ತೆ. ದುರಾಸೆ ಅನ್ನೋದು ನಮ್ಮನ್ನ ಹೇಗೆ ನಾಶ ಮಾಡುತ್ತೆ ಅನ್ನೋದನ್ನ ಈ 4 ಹಂತಗಳು ಅದ್ಭುತವಾಗಿ ತೋರಿಸುತ್ತೆ. ನೋಡಿ, ಮೊದಲು ಅತಿಯಾದ ಆಸೆ ಶುರುವಾಗತ್ತೆ. ಆಮೇಲೆ ಆ ಆಸೆಗೋಸ್ಕರ ನಾವು ತಪ್ಪು ಕೆಲಸಗಳನ್ನ ಮಾಡೋಕೆ ಶುರು ಮಾಡ್ತೀವಿ. ಇದರಿಂದ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾನೇ ಇರುತ್ತೆ. ಕೊನೆಗೆ ಇದೆಲ್ಲ ಆತ್ಮನಾಶದಲ್ಲಿ ಮುಗಿಯುತ್ತೆ. ಇದು ನಿಜಕ್ಕೂ ಒಂದು ಸೆಲ್ಫ್ ಡಿಸ್ಟ್ರಕ್ಷನ್ ಸೈಕಲ್ ಇದ್ದಾಗೆ. ಹಾಗಾದ್ರೆ ಚಾಣಕ್ಯರ ದಾರಿಯಲ್ಲೇ ನಡೆದ್ರೆ ಸಿಗೋ ನಿಜವಾದ ಪ್ರತಿಫಲವಾದ್ರೂ ಏನು? ಇಲ್ಲಿಗೆ ನಮ್ಮ ವಿಶ್ಲೇಷಣೆಯ ತೀರ್ಮಾನಕ್ಕೆ ಬರ್ತಾ ಇದ್ದೀವಿ.
ಇಲ್ಲಿದೆ ನೋಡಿ ನಿಜವಾದ ಸಂಪತ್ತಿನ ರಹಸ್ಯ. ಚಾಣಕ್ಯರ ಪ್ರಕಾರ ಸರಿಯಾದ ದಾರಿಯಲ್ಲಿ ಗಳಿಸಿ ಸರಿಯಾದ ರೀತಿಯಲ್ಲಿ ಬಳಸಿದ ಸಂಪತ್ತು ಇದೆಯಲ್ಲ, ಅದು ಕೇವಲ ಆರ್ಥಿಕ ಭದ್ರತೆ ಕೊಡೋದಿಲ್ಲ, ಬದಲಿಗೆ ಒಂದು ದೊಡ್ಡ ಸಾಮಾಜಿಕ ಗೌರವವನ್ನು ತಂದುಕೊಡುತ್ತೆ. ಧನನಿ ಪೂಜ್ಯಂತೆ ನರ ಅಂದ್ರೆ ಸಂಪತ್ತುಳ್ಳ ವ್ಯಕ್ತಿಯನ್ನ ಸಮಾಜ ಗೌರವಿಸುತ್ತೆ. ಆದರೆ ನೆನ್ಪಿಡಿ, ಇಲ್ಲಿ ಸಂಪತ್ತು ಅಂದ್ರೆ ಧರ್ಮದ ಮಾರ್ಗದಲ್ಲಿ ಗಳಿಸಿದ್ದು ಮಾತ್ರ. ಈ ಟೇಬಲ್ ಇದೆಯಲ್ಲ, ಇದು ಹಣದ ನಿಜವಾದ ಶಕ್ತಿ ಮತ್ತು ಅದರ ಮಿತಿಗಳನ್ನ ತುಂಬಾನೇ ಚೆನ್ನಾಗಿ ತೋರಿಸುತ್ತೆ. ನೋಡಿ, ಹಣದಿಂದ ನಮಗೆ ಕಂಫರ್ಟ್, ಸೆಕ್ಯೂರಿಟಿ ಸಿಗ್ಬೋದು, ಆದರೆ ನಿಜವಾದ ಸಂತೋಷ, ಮನಃಶಾಂತಿ ಸಿಗಲ್ಲ. ಕಷ್ಟದ ಸಮಯದಲ್ಲಿ ಹಣ ಒಂದು ಟೂಲ್ ಆಗಿ ಸಹಾಯ ಮಾಡ್ಬೋದು, ಆದರೆ ಅದು ಜೀವನದ ಉದ್ದೇಶಕ್ಕೆ ಪರ್ಯಾಯ ಆಗೋಕೆ ಸಾಧ್ಯವಿಲ್ಲ. ಸಮಾಜದಲ್ಲಿ ಸ್ಟೇಟಸ್, ಗೌರವ ತಂದ್ಕೊಡ್ಬೋದು, ಆದರೆ ನಿಜವಾದ ನೆಮ್ಮದಿಯನ್ನ ತಂದ್ಕೊಡೋಕೆ ಅದರಿಂದ ಆಗಲ್ಲ. ಈ ಎಲ್ಲ ಪ್ರಾಚೀನ ಜ್ಞಾನವನ್ನ ಕೇಳಿದ ಮೇಲೆ ಈಗ ಪ್ರತಿಯೊಬ್ಬರೂ ತಮ್ಮ ಸಂಪತ್ತಿನ ಬಗ್ಗೆ ಯೋಚಿಸುವ ಸಮಯ ಬಂದಿದೆ. ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಬ್ಬರ ಸಂಪತ್ತಿನ ನಿಜವಾದ ಅರ್ಥವೇನು? ಯೋಚಿಸ್ ನೋಡಿ.